ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ವಿಚಾರಗಳಿದೆ ಅನ್ನೋದನ್ನು ಗಮನ ಹರಿಸೋಣ. ಜನವರಿ ತಿಂಗಳ ಮಾಸ ಭವಿಷ್ಯ ನೋಡಿ. ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ 4ನೇ ತಾರೀಕು 1ನೇ ತಿಂಗಳು 2025 ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 1ನೇ ತಿಂಗಳು 2025 ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 21ನೇ ತಾರೀಕು 1ನೇ ತಿಂಗಳು 2025 ಮಿಥುನ ರಾಶಿಗೆ ವಕ್ರೀಗತನಾಗಿರ್ತಕ್ಕಂತಹ ಕುಜನ ಪ್ರವೇಶವಾಗ್ತಾ ಇದೆ. ಇನ್ನು 24ನೇ ತಾರೀಕು 1ನೇ ತಿಂಗಳು 2025 ಮಕರ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 28ನೇ ತಾರೀಕು 1ನೇ ತಿಂಗಳು 2025 ತನ್ನ ಉಚ್ಚಸ್ಥಾನವಾದಂತಹ ಮೀನ ರಾಶಿಗೆ ಶುಕ್ರನ ಪ್ರವೇಶ ಉಂಟಾಗ್ತಾ ಇದೆ. ಇದಿಷ್ಟು ಜನವರಿ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿ ಆಗಿದೆ. ಇನ್ನು ಈ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನು ಗಮನಿಸಬೇಕಾಗಿದೆ ನಾವು. ಜೊತೆಗೆ ಮಾಸ ವಿಶೇಷತೆ ಅಂತ ಬಂದ ಸಂದರ್ಭದಲ್ಲಿ ನಮಗೆ 14ನೇ ತಾರೀಕು ನೋಡಿ, 14ನೇ ತಾರೀಕು ವಿಶೇಷವಾಗಿ ಮಕರ ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇರುವುದರಿಂದ ಈ ಒಂದು ಕಾಲ ಏನಿದೆ ನಮ್ಮ ಒಂದು ಜೀವನದಲ್ಲೇ ಅತ್ಯಂತ ಶುಭದ ಕಾಲ. ಯಾಕಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರ್ತಕ್ಕಂತಹ ಪುಣ್ಯಕಾಲ. ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳಿದರೆ ವಿಶೇಷವಾದಂತಹ ಹಬ್ಬಗಳು, ಜೊತೆಗೆ ನಮ್ಮ ಜೀವನದ ತಮಸ್ಸುಗಳು ಕಳೆಯತಕ್ಕಂತಹ ಪುಣ್ಯಕಾಲ. ಮಕರ ರಾಶಿಗೆ ಸೂರ್ಯನ ಪ್ರವೇಶ, ಮಕರ ಸಂಕ್ರಮಣವಾಗುವಂತಹ ಮಕರ ಸಂಕ್ರಾಂತಿ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಪುಣ್ಯ ಕಾಲ ಈ 14ನೇ ತಾರೀಕು 1ನೇ ತಿಂಗಳು 2025 ಈ ವಿಶೇಷವಾಗಿ ಧನುರ್ಮಾಸದ ಪೂಜಾ ವ್ರತದ ಸಮಾಪ್ತಿಯೂ ಸಹ ಇವತ್ತೇ ಆಗುತ್ತೆ. ಅಂದರೆ 14ನೇ ತಾರೀಕೆ ಆಗ್ತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ರೈತಾಪಿ ವರ್ಗದವರು ತಾವು ಬೆಳೆದಂತಹ ಬೆಳೆಗಳನ್ನು ಒಂದು ಗುಡ್ಡೆ ಹಾಕಿ ಅದಕ್ಕೆ ಪೂಜೆಗಳನ್ನು ಸಲ್ಲಿಸಿ ಅದಕ್ಕೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳನ್ನೆಲ್ಲ ಕೊಟ್ಟು ಒಂದು ಭೂಮಿ ತಾಯಿಗೆ ಗೌರವಗಳನ್ನು ಕೊಡ್ತಕ್ಕಂತಹ ದಿವಸ. ನಮ್ಮೆಲ್ಲರ ಜೀವನಕ್ಕೆ ಇಷ್ಟು ಆಸರಿಯಾಗಿ ನಿಂತ್ಕೊಂಡಂತಹ ಭೂಮಿ ತಾಯಿಗೆ ಗೌರವ ಕೊಡ್ತಕ್ಕಂಥ ದಿವಸ. ನಮ್ಮೆಲ್ಲರ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತಹ ಅನ್ನದಾತ ಬಹಳ ಸಂಭ್ರಮ ಪಡ್ತಕ್ಕಂತಹ ದಿವಸ ಈ ಒಂದು ಸಂಕ್ರಾಂತಿ ಹಬ್ಬ. ರೈತ ಬೆಳೆದ ಎಲ್ಲ ಬೆಳೆಗಳಿಗೂ ಸಹ ಅವನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನಗಳು, ಸಿಗಬೇಕಾದಂತಹ ಬೆಲೆಗಳು ಸರಿಯಾಗಿ ಸಿಕ್ಕು ಈ ವರ್ಷನಾದರೂ ಅವನು ನೆಮ್ಮದಿಯಾಗಿರಬೇಕು ಅನ್ನೋದು ನಮ್ಮ ಮನಸ್ಸಿನ ಅಭಿಪ್ರಾಯ. ಮತ್ತು ದೇವಿಯಲ್ಲಿ ನಾವು ಸಹ ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಮತ್ತು ಆಶೀರ್ವಾದವನ್ನು ಸಹ ಮಾಡ್ತೀವಿ. ಶುಭವಾಗಲಿ ತಮ್ಮೆಲ್ಲರಿಗೂ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವನ ಸುಖ ಸೌಖ್ಯದ ವೃದ್ಧಿ ನಮ್ಮೆಲ್ಲರಿಗೂ ಸಹ ಸೌಖ್ಯವನ್ನೇ ತಂದುಕೊಡುತ್ತೆ. ಅದರ ಜೊತೆಗೆ ನಾವು ಗಮನಿಸೋದು ಆಯಿತು ಅಂತ ಹೇಳಿದ್ರೆ, ನಮಗೆ ಈ ಒಂದು ವಿಶೇಷವಾಗಿ ಈ ಜನವರಿಯ ತಿಂಗಳಲ್ಲಿ ತುಂಬ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದ ಆಚರಣೆ. ಸಂಕ್ರಾಂತಿ ಹಬ್ಬದ ವಿಶೇಷವಾದಂತಹ ಒಂದು ಫಲಾನುಫಲಗಳನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಈ ಒಂದು ವಿಚಾರಗಳನ್ನು ನೋಡೋದಾಯಿತು ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲೇ ನೋಡಿ, ಎಳ್ಳು ಬೆಲ್ಲವನ್ನು ನಾವು ಎಲ್ರಿಗೂ ಕೊಡ್ತಕ್ಕಂಥದ್ದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನ್ನು ಆಡಬೇಕು ಅಂತ ಹೇಳ್ತಾರೆ. ಎಳ್ಳು ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಬಹಳ ಪುಷ್ಟಿಯನ್ನು ತಂದುಕೊಡುತ್ತೆ. ದೇಹದಲ್ಲಿ ಜಿಡ್ಡಿನ ಅಂಶಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಚರ್ಮಗಳ ಒಡಕಲುಗಳನ್ನು ಸರಿ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಪೂರ್ವಿಕರು ನಮ್ಮ ದೇಹಕ್ಕೆ ತುಂಬಿರ್ತಕ್ಕಂತಹ ವಿಚಾರಧಾರೆಗಳಾಗಿರುತ್ತೆ, ವಿಜ್ಞಾನದ ವಿಚಾರಧಾರೆಗಳಾಗಿರುತ್ತೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಸಂಕ್ರಾಂತಿ ಹಬ್ಬಕ್ಕೂ ಮುಂಚಿತವಾಗಿ ಅಂದರೆ 11ನೇ ತಾರೀಕು 1ನೇ ತಿಂಗಳು 2025 ಈ ಶನಿವಾರದ ಶನಿ ಪ್ರದೋಷದ ದಿವಸ
ಹಲವು ರಾಶಿಗಳಿಗೆ ಇರ್ತಕ್ಕಂತಹ ಶನಿ ಪೀಡನೆಗಳ ದೂರ ಮಾಡೋದಕ್ಕೋಸ್ಕರವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಶನಿ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಭಾಗವಹಿಸಬಹುದು. ವಿಶೇಷವಾದಂತಹ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ, ನೀವೇನಾದರೂ ಶನಿ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ರೆ ಈಗಲೇ ಸಹ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ವಿಶೇಷವಾಗಿ ಪೂಜೆಯ ನಂತರದಲ್ಲಿ ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರಿಸುವಂತಹ ಶನಿ ರಕ್ಷಾ ಕವಚವನ್ನು ಕೊಡ್ತೇವೆ. ಆ ಶನಿ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಬೇಕು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಅದರಿಂದ ಶನಿ ಕಾಟಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಇದೇ ಜನವರಿ 11ನೇ ತಾರೀಕು ಈ ಒಂದು ವಿಶೇಷವಾದಂಥ ಯಾಗ ನಡೀತಾ ಇದೆ. ಆ ಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಈ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದೆ ಅನ್ನೋದನ್ನು ಗಮನಿಸೋಣ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಜನವರಿಯ ತಿಂಗಳಲ್ಲಿ ಬಹಳ ಸಂತೋಷವಾಗಿರುವಂತಹ, ಸಡಗರದವಾಗಿರುವಂತಹ ವಿಚಾರಧಾರೆಗಳನ್ನು ಕೇಳ್ತೀರ. ನಿಮಗೆ ಗುರುಬಲ ಇಲ್ಲದೆ ಇದ್ದರೂ ಸಹ ಸಂಕ್ರಮಣದ ನಂತರದಲ್ಲಿ ರವಿಯ ಸ್ಥಾನಗಳು, ಭಾಗ್ಯಾಧಿಪನ ಸ್ಥಾನ ದ್ವಿತೀಯಕ್ಕೆ ಬರೋದರಿಂದ, ಉತ್ತರೋತ್ತರ ರಾಶಿಗಳಿಗೆ ಬರುವುದರಿಂದ ಬಹಳ ಅನುಕೂಲತೆಗಳನ್ನು ನೋಡ್ತೀರ. ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನು ಅನುಭವಿಸ್ತೀರ. ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರ. ಅನೇಕ ವಿಧವಾಗಿರ್ತಕ್ಕಂತಹ ನಿಮ್ಮ ಕಾರ್ಯಗಳು ಯೋಜನೆಯ ರೂಪಕ್ಕೆ ಬರುತ್ತವೆ. ಅನುಕೂಲತೆಗಳು ಜಾಸ್ತಿ ಆಗ್ತವೆ. ನೆಮ್ಮದಿ ಸಿಗ್ತಕ್ಕಂಥದ್ದು. ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ನೀವು ಎಷ್ಟು ಕೋಟಿಯ ಒಡೆಯರಾಗಿರ್ತೀರಿ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯ ಒಡೆಯರಾಗಿರ್ತೀರಿ ಅನ್ನೋದು ಬಹಳ ಮುಖ್ಯ. ಹಣ ಸಂಪಾದನೆ ಸರಿ, ಆಸ್ತಿ ಸಂಪಾದನೆ ಸರಿ, ಅಂತಸ್ತಿನ ಸಂಪಾದನೆ ಸರಿ, ಆದರೆ ನೆಮ್ಮದಿ ಸಂಪಾದನೆ ಆಗಲ್ಲ. ಸ್ವಯಂ ಪಡ್ಕೋಬೇಕು. ನೀವು ಹೋಗಿಲ್ಲೋ ಒಂದು ಕಡೆ ಕೆಲಸ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಂಗೆ ರಿಟರ್ನ್ಸ್ ಬರುತ್ತೆ, ಅದು ದುಡ್ಡು ನೆಮ್ಮದಿ ಅಲ್ಲ. ನಿಮ್ಗೆ ರಿಟರ್ನ್ಸ್ ನೆಮ್ಮದಿ ಹೇಗೆ ಬರುತ್ತೆ? ನಿಮ್ಮ ದಾನ, ನಿಮ್ಮ ಧರ್ಮ, ನಿಮ್ಮ ಸ್ವಂತ ಕರ್ಮದಲ್ಲಿರುವಂತಹ ಆಸಕ್ತಿ, 4 ಜನರಿಗೆ ಮಾಡ್ತಕ್ಕಂತಹ ಸದುಪಕಾರ, ದೇವರ ನಾಮಸ್ಮರಣೆ, ಪ್ರಕೃತಿಯನ್ನು ಉಳಿಸೋದು, ಪ್ರಾಣಿಗಳಿಗೆ ನೆರವಾಗೋದು, ಇವುಗಳು ನಮಗೆ ನೆಮ್ಮದಿ ತಂದು ಕೊಡತ್ವೆ. ಮನುಷ್ಯನಿಗೆ ಉಪಕಾರ ಮಾಡಿದಂತಹ ಕ್ಷಣ ನಿಮಗೆ ಸಂತೋಷ ತಂದು ಕೊಡಬಹುದು. ಅದೇ ಪ್ರಾಣಿಗಳಿಗೆ ಮಾಡಿ ನೋಡಿ, ನೀವೇ ಮರೆತರೂ ಅವು ಮರೆಯಲ್ಲ ನಿಮ್ಮನ್ನು. ಅಷ್ಟು ಸಂತೋಷವಾಗಿ ನಿಮ್ಮನ್ನು ನೋಡ್ಕೊಳ್ಳುತ್ತವೆ. ಇನ್ನು ಜನವರಿಯ ತಿಂಗಳಲ್ಲಿ ನೀವು ಯೋಜನೆ ಮಾಡಿಕೊಂಡಿದ್ದಂಥ ಕೆಲಸ ಕಾರ್ಯಗಳು ಸುಲಭವಾಗಿ ಕೈಗೂಡುತ್ತೆ. ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೆಯುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಅನ್ನೋದು ಸಿಗುತ್ತೆ. ಧನಸ್ಸು ರಾಶಿಯವರಿಗೆ ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಕೆಲಸದ ಪ್ರಾಪ್ತಿಯ ಯೋಗ ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ವಿದೇಶದಲ್ಲಿ ಏನಾದರೂ ಕೆಲಸ ಹುಡುಕಬೇಕು ಅಂತ ಅಂದ್ಕೊಂಡಿದ್ದರೆ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಕೆಲಸದ ಪ್ರಾಪ್ತಿ ನಿಮಗೆ ಇದೆ. ಕೀರ್ತಿ ಲಾಭ, ಪ್ರಶಂಸೆಗಳು ನಿಮಗೆ ಸಿಗುತ್ತವೆ. ಪ್ರಶಸ್ತಿ ಪುರಸ್ಕಾರಗಳನ್ನು ನೀವು ಪಡೆದುಕೊಳ್ತೀರ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹುದೊಡ್ಡ ಪ್ರಗತಿ ಮತ್ತು ಬಹುದೊಡ್ಡ ಮೈಲಿಗಲ್ಲನ್ನು ನೀವು ಮುಟ್ತೀರ. ಅಂದುಕೊಂಡಿರ್ತಕ್ಕಂತಹ ರೀತಿಯಲ್ಲೇ ನಿಮಗೆ ಕೆಲಸ ಕಾರ್ಯಗಳು ಸಹ ನಡೆಯುತ್ತೆ. ಒಳ್ಳೆಯ ರೀತಿಯಲ್ಲಿ ನಿಮಗೆ ಜೀವನದ ಏಳಿಗೆಗಳು ಸಹ ಉಂಟಾಗುತ್ತೆ. ವಿದೇಶದಲ್ಲಿ ವ್ಯಾಸಂಗ ಮತ್ತು ಉದ್ಯೋಗದ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ನೂತನ ವಸ್ತುಗಳ ಖರೀದಿಯನ್ನು ಮಾಡ್ತಕ್ಕಂಥದ್ದು, ಬಹಳ ಅಪರೂಪವಾಗಿರ್ತಕ್ಕಂತಹ ವಿಚಾರಗಳನ್ನು ನೀವು ನೋಡ್ತೀರಾ. ಈ ಒಂದು ತಿಂಗಳಲ್ಲಿ ನಿಮಗೆ ಬಹಳ ಅನುಕೂಲಕರವಾದ ವಾತಾವರಣ ಇದೆ. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಸಹ ಅನುಕೂಲವಾದ ವಾತಾವರಣವೇ ಇದೆ. ಒಳ್ಳೆ ರೀತಿಯ ಬೆಳವಣಿಗೆ ಇದೆ. ನೀವೇನು ಯೋಚನೆಯೇ ಮಾಡಬೇಡಿ. ದೇವರ ಮೇಲೆ ಭಾರ ಹಾಕಿ ದೇವರ ನಾಮಸ್ಮರಣೆಗಳನ್ನು ಮಾಡ್ತಾಯಿರಿ. ನಿಮ್ಮ ಸ್ವಂತ ಕಾರ್ಯಗಳಲ್ಲಿ ಸ್ವಂತ ಕಾರ್ಯ ಆಸಕ್ತಿ ಮತ್ತು ನಂಬಿಕೆ, ಶ್ರದ್ಧೆಯನ್ನು ಇಟ್ಕೊಂಡು ಮುಂದುವರಿತಾ ಇರಿ. ದೇವರ ಆಶೀರ್ವಾದ ಉಂಟಾಗುತ್ತೆ. ಧನಸ್ಸು ರಾಶಿಯವರಿಗೆ ಹೊಸ ಮನೆಯನ್ನು ಕೊಂಡ್ಕೊಳ್ತಕ್ಕಂತಹದ್ದಾಗಲಿ ಅಥವಾ ಗೃಹ ನಿರ್ಮಾಣದ ಕೆಲಸ ಕಾರ್ಯಗಳಿಗೆ
ಕೈ ಹಾಕಿದರೆ ತುಂಬ ಯಶಸ್ವಿಯಾಗುತ್ತೆ. ನಿವೇಶನ ಕೊಂಡ್ಕೊಳ್ಳೋದಾಗಲಿ ಅಥವಾ ಒಂದು ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿ, ನಿವೇಶನ ಆಗಲಿ, ಜಮೀನುಗಳನ್ನು ಖರೀದಿ ಮಾಡೋದು, ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳೇ ಜಾಸ್ತಿ ಇದ್ದಾವೆ. ಯೋಚನೆ ಮಾಡಬೇಡಿ, ದೇವರ ಮೇಲೆ ಭಾರ ಹಾಕಿ ದೇವರು ನಿಮಗೆಲ್ಲವನ್ನು ಕೈ ಹಿಡಿದು ಕಾಪಾಡ್ತಾನೆ. ಅನುಕೂಲತೆಯೇ ಇದೆ ಧನಸ್ಸು ರಾಶಿಯವರಿಗೆ. ಆದರೆ ಮಾರ್ಚ್ನಿಂದ ನಿಮಗೆ ಅರ್ಧಾಷ್ಟಮ ಶನಿಯ ಪೀಡೆಯು ಶುರುವಾಗೋದ್ರಿಂದ ಜನವರಿ ತಿಂಗಳಲ್ಲೇ ಪೂರ್ವಭಾವಿಯಾಗಿ ಶನಿ ಶಾಂತಿಯನ್ನು ಮಾಡಿಸ್ತಾ ಬನ್ನಿ. ಇದೇ ಜನವರಿ 11ನೇ ತಾರೀಕು 1ನೇ ತಿಂಗಳು 2025 ಶುಭ ಶನಿ ಪ್ರದೋಷದ ದಿವಸ ಮಾಡ್ತಾ ಇರ್ತಕ್ಕಂತಹ ಶನಿ ಮಹಾಯಾಗ. ಈ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೀವು ಪೂಜೆಯನ್ನು ಮಾಡಿಸಿ, ಪೂಜೆ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗೆ ಯಾಗದ ಪ್ರಸಾದ ಬಂದು ತಲುಪತ್ತೆ. ಯಾಗವನ್ನು ನೀವು ನಮ್ಮದೇ ಶಂಕರಾನಂದ ಟಿವಿಯಲ್ಲಿ ವೀಕ್ಷಣೆ ಮಾಡಬಹುದು. ನಿಮಗೆ ಆ ಯಾಗವನ್ನು ನೋಡೋಕ್ಕೆ ಅವಕಾಶವನ್ನು ನಮ್ಮ ಶಂಕರಾನಂದ ಟಿವಿನಲ್ಲೇ ಲೈವ್ ಸ್ಟ್ರೀಮಿಂಗ್ ನಡೆಯುತ್ತೆ. ಅದನ್ನು ನೀವು ನೋಡಿ ಸಂತೋಷ ಪಡಬಹುದು. ಪ್ರಸಾದ ಮನೆಗೆ ಬಂದು ತಲುಪತ್ತೆ ಕೊರಿಯರ್ನ ಮುಖಾಂತರವಾಗಿ. ಅದನ್ನು ಸಹ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಶನಿಶಿಂಗಣಾಪುರ ಮತ್ತು ತಿರುನಲ್ಲಾರಿನಿಂದ ಪೂಜಿಸಿ ತರ್ತಕ್ಕಂತಹ ಆ ವಿಶೇಷವಾದ ಒಂದು ರಕ್ಷಾ ಪ್ರಸಾದಗಳು, ರಕ್ಷೆ ನಿಮಗೆ ಮೊದಲು ಯಾಗದ ಪ್ರಸಾದ ರಕ್ಷೆ, ಅದನ್ನು ಹಣೆಗೆ ಹಚ್ಕೊಳ್ಬೇಕು. ರಕ್ಷಾ ಕವಚವನ್ನು ಕೈಗೆ ಕಟ್ಟಿಕೊಳ್ಬೇಕು. ಅದರಿಂದ ದೇವರ ಆಶೀರ್ವಾದ ಉಂಟಾಗ್ತದೆ, ಶನಿ ಪೀಡನೆಗಳು ದೂರ ಆಗ್ತದೆ. ಮಾರ್ಚ್ಗೂ ಮುಂಚಿತವಾಗಿಯೇ ನೀವು ಈ ಕೆಲಸವನ್ನು ಮಾಡ್ಕೊಳ್ಳಿ, ಅನುಕೂಲವಾಗಲಿ ಅಂತ ಹೇಳ್ತಾ, ಇನ್ನು ಈ ಒಂದು ಜನವರಿ ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಪರಿಹಾರ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಗಿಡಗಳನ್ನು ಉಳಿಸಿ ಮತ್ತು ಮರಗಳನ್ನು ಬೆಳೆಸಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗಿದ್ದೆ, ಮತ್ತೊಂದು ಮಗದೊಂದು ಅಂದರೆ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈಶ್ವರ ದೇವರ ಪೂಜೆ, ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಬೆಳಗ್ಗೆ 4 ಗಂಟೆಯಿಂದ 4:15 ಈ ಸಮಯದಲ್ಲಿ ನಮಃ ಶಿವಾಯ ಈ ಮಂತ್ರವನ್ನು ಪಠಣ ಮಾಡ್ತಾ ಬನ್ನಿ. ಬಹಳ ಅನುಕೂಲತೆಗಳು ಉಂಟಾಗ್ತದೆ ನಿಮಗೆ. ದೇವರ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಏನೇ ತಾಪತ್ರಗಳಿದ್ದರೂ ಸಹ ದೂರ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಇದಾಗಿತ್ತು ಧನಸ್ಸು ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.